ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟಿ ರನ್ಯಾಗೆ ಮತ್ತೊಂದು ಶಾಕ್ ಎದುರಾಗಿದೆ. ಪ್ರಕರಣದ ತನಿಖೆಗಿಳಿದಿರುವ ಸಿಬಿಐ ರನ್ಯಾ ರಾವ್ ನಿವಾಸಕ್ಕೆ ದಾಳಿ ಮಾಡಿ ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ನಂದವಾಣಿ ಮ್ಯಾನ್ಷನ್ನಲ್ಲಿರುವಂತಹ ರನ್ಯಾ ಮನೆಗೆ ಆಗಮಿಸಿ 1 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ವಾಪಸ್ಸಾಗಿದ್ದಾರೆ. ಡಿಆರ್ಐ ಸಿಬಿಐ ಬಳಿಕ ರನ್ಯಾ ರಾವ್ ಪ್ರಕರಣಕ್ಕೆ ಈಗ ಸಿಐಡಿ ಎಂಟ್ರಿ ಆಗಿದೆ. ಪ್ರೋಟೋಕಾಲ್ ಉಲ್ಲಂಘನೆ ಹಿನ್ನೆಲೆ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ನೀಡಿದೆ. ಪೊಲೀಸ್ ಸಿಬ್ಬಂದಿಗಳ ಕರ್ತವ್ಯ ಲೋಪದ ತನಿಖೆ ನಡೆಸಲು ಸಿಐಡಿ ಮುಂದಾಗಿದೆ. ರನ್ಯಾ ರಾವ್ ವಿದೇಶಕ್ಕೆ ಹೋಗುವಾಗ ಬರುವಾಗ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ಲೋಪ ತೋರಿರುವ ಬಗ್ಗೆ ತನಿಖೆ ನಡೆಸಲು ಸಿಐಡಿ ಸಜ್ಜಾಗಿದ್ದು, ತನಿಖೆ ಮೂಲಕ ಸತ್ಯಾಸತ್ಯತೆ ಕುರಿತು ವರದಿ ಸಲ್ಲಿಸುವಂತೆ ಸಿಐಡಿಗೆ ಸರ್ಕಾರ ಆದೇಶ ನೀಡಿದೆ. ರನ್ಯಾ ರಾವ್ ವಿರುದ್ಧದ ಚಿನ್ನ ಕಳ್ಳಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೆ ತನಿಖೆಯ ಬಿಸಿ ತಟ್ಟಿದೆ. ಕೇಸ್ನಲ್ಲಿ ರಾಮಚಂದ್ರ ರಾವ್ ಹೆಸರು ತಳುಕು ಹಾಕಿಕೊಂಡಿರುವ ಕಾರಣ ತನಿಖೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆಗೆ ಸರ್ಕಾರ ಆದೇಶಿಸಿದೆ. ರಾಮಚಂದ್ರ ರಾವ್ ರನ್ಯಾ ಅವರ ಮನತಂದೆಯಾಗಿದ್ದು, ಸದ್ಯ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಡಿಐಜಿ ರಾಮಚಂದ್ರ ರಾವ್ ವಿರುದ್ಧ ಅಧಿಕಾರ ದುರ್ಬಳಕೆ ಸಂಬಂಧ ತನಿಖೆಗೆ ಆದೇಶದ ಬೆನ್ನಲ್ಲೇ ತನಿಖಾಧಿಕಾರಿ ಗೌರವ್ ಗುಪ್ತಾ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು. ವಿಧಾನಸೌಧದ ಕಚೇರಿಯಲ್ಲಿ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ರನ್ಯಾ ಕೇಸ್ನಲ್ಲಿ ತನಿಖಾಧಿಕಾರಿ ನೇಮಕ ವಿಚಾರದ ಬಗ್ಗೆ ಮಾತನಾಡಿದ ಆರ್ ಅಶೋಕ್, ಕಳ್ಳತನ ಮಾಡಿದ ಮೇಲೆ ಆರೋಪಿಯನ್ನ ಪೊಲೀಸ್ ಜೀಪ್ನಲ್ಲೇ ಕರ್ಕೊಂಡು ಬರ್ತಿದ್ರಂತೆ. ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅಂತ ನಮ್ಮ ನೇರ ಆಪಾದನೆ. ಅವ್ರಿಗೆ ಪ್ರೋಟೋಕಾಲ್ ಹೇಗೆ ಕೊಟ್ರು, ಇದೆಲ್ಲ ತನಿಖೆ ಆಗಬೇಕು. ಪ್ರೋಟೋಕಾಲ್ ಮಿಸ್ಯೂಸ್ ಆಗಿದೆ. ಪ್ರಕರಣ ಸಿಬಿಐಗೆ ಹೋಗಿದೆ. ಯಾರು ಮಂತ್ರಿ ಇದ್ದಾರೆ ಅವರ ಮೇಲೆ ಕ್ರಮ ಆಗಲಿ ಅಂತ ಹೇಳಿದ್ರು. ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಅವರಿಗೆ ಪೊಲೀಸ್ ಜೀಪ್ ಅಲ್ಲಿ ಯಾವಾಗ ಕರ್ಕೊಂಬರ್ತಾ ಇದ್ರಂತೆ. ಕಳ್ತನ ಮಾಡಿದ ಮೇಲೆ ಪೊಲೀಸ್ ಜೀಪ್ ಅಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ರಂತೆ. ಅಂದ್ರೆ ಸರ್ಕಾರನೇ ಇದರಲ್ಲಿ ಭಾಗಿಯಾಗಿದೆ ಅನ್ನೋದು ನಮ್ಮ ನೇರ ಆಪಾದನೆ. ಅವರಿಗೆ ಪ್ರೋಟೋಕಾಲ್ ಹೆಂಗ್ ಕೊಟ್ರು, ಅವ್ರನ್ನ ಹೆಂಗೆ ಎಸ್ಕಾರ್ಟ್ ಕೊಟ್ರು, ಇದೆಲ್ಲ ತನಿಖೆ ಆಗ್ಬೇಕಾಗಿದೆ. ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಈಗಾಗಲೇ ಈ ತನಿಖೆ ಸಿಬಿಐಗೆ ಹೋಗಿದೆ. ರನ್ಯಾ ರಾವ್ ಗೋಲ್ಮಾಲ್ ಬಗ್ಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸರ್ಕಾರದ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈವರೆಗೂ ಕಳ್ಳತನ ಆಗಿರೋ ಗೋಲ್ಡ್ ಚಾಮರಾಜಪೇಟೆಗೋ ಅಥವಾ ಸದಾಶಿವನಗರಕ್ಕೆ ಹೋಯಿತು ಅಥವಾ ವಿಧಾನಸಭೆ ಮೊಗಸಾಲಿಗೆ ಹೋಯಿತು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜಕಾರಣಿ ಅಧಿಕಾರಿಗಳ ಪಾಲಿಲ್ಲದೆ ಇಷ್ಟೆಲ್ಲ ಆಗೋಕ್ ಸಾಧ್ಯವಿಲ್ಲ ಅಂತ ತಮ್ಮ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ತಿಂಗಳಲ್ಲಿ 4-5 ಬಾರಿ ದುಬೈಗೆ ಹೋಗಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ರು ಅಂತೇಳಿ ಪ್ರಾಥಮಿಕ ವರದಿನಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಈ ಹಿಂದೆ ಕಳ್ಳತನ ಮಾಡ್ಕೊಂಡು ಬಂದಂತ ಗೋಲ್ಡ್ ಅದು ಎಲ್ಲಿಗೆ ಹೋಗಿದೆ? ಅದು ಚಾಮರಾಜಪೇಟೆಗೆ ಹೋಗಿದ್ಯಾ? ಅದು ಸದಾಶಿವನಗರಕ್ಕೆ ಹೋಗಿದ್ಯಾ? ಅಥವಾ ವಿಧಾನಸೌಧದ ಮೊಗಸಾಲೆ ತನಕ ಅದು ಬಂದಿದ್ಯಾ? ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ರನ್ಯಾ ರಾವ್ಗೆ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ ಲಿಂಕ್ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ರನ್ಯಾ ಮೊಬೈಲ್ನಲ್ಲಿ ಕೆಲವು ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಆಕೆಯ ಮೊಬೈಲ್ನಲ್ಲಿ ದುಬೈ, ಮಲೇಷಿಯಾ ಮೂಲದ ಕೆಲವು ವ್ಯಕ್ತಿಗಳ ನಂಬರ್ ಸಿಕ್ಕಿದೆ. ಇನ್ನು ಇವರೆಲ್ಲ ಯಾರು ಅನ್ನೋ ಪ್ರಶ್ನೆಗೆ ರನ್ಯಾ ಉತ್ತರವನ್ನೇ ನೀಡಿಲ್ಲ. ಇನ್ನು ದುಬೈ ಚಿನ್ನ ಸಾಗಾಣಿಕೆಯ ಕಿಂಗ್ ಪಿನ್ ತರುಣ್ ರಾಜ್ ಅಂತ ಹೇಳಲಾಗ್ತಾ ಇದ್ದು, ಈ ಚಿನ್ನಕ್ಕೆ ಹವಾಲಾ ಮೂಲಕ ಹಣ ಸಂದಾಯ ಮಾಡಲಾಗ್ತಿತ್ತಂತೆ. ಸದ್ಯ ತರುಣ್ರನ್ನ ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಕೇಸ್ನಲ್ಲಿ ಇನ್ನೂ ಅನೇಕ ಹೆಸರುಗಳು ಹೊರಬೀಳೋ ಸಾಧ್ಯತೆ ಇದೆ. ಡಿಆರ್ಐ ಅಧಿಕಾರಿಗಳಿಂದ ರನ್ಯಾ ಬಂಧನದ ಹಿನ್ನೆಲೆ ಪತಿ ಜತಿನ್ ಹುಕ್ಕೇರಿ ಬಂಧನದ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಜತಿನ್ ಹುಕ್ಕೇರಿ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದ ಮಂಡಿಸಿದ್ದಾರೆ. ಪತ್ನಿಯ ಮೇಲಿನ ಆರೋಪಕ್ಕೆ ಜತಿನ್ಗೂ ಸಂಬಂಧವಿಲ್ಲ. ಡಿಆರ್ಐ ಅಧಿಕಾರಿಗಳು ಸಮನ್ಸ್ ನೀಡಿದಾಗ ತನಿಖೆಗೆ ಸಹಕರಿಸಿದ್ದಾರೆ ಅಂತ ವಾದಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಕಾನೂನಿನ ಪ್ರಕ್ರಿಯೆ ಪಾಲಿಸದೆ ಬಂಧಿಸದಂತೆ ಆದೇಶ ನೀಡಿದೆ. ರನ್ಯಾ ರಾವ್ ಚಿನ್ನ ಸ್ಮಗ್ಲಿಂಗ್ ಕೇಸ್ ತನಿಖೆ ಮಾಡ್ತಿರೋ ಡಿಆರ್ಐ ಅಧಿಕಾರಿಗಳೇ ಕಂಗಾಲಾಗಿ ಹೋಗಿದ್ದಾರೆ. ರನ್ಯಾ ರಾವ್ಗೆ ಪ್ರಭಾವಿ ಖಾತೆ ಹೊಂದಿದ್ದ ಸಚಿವರ ಜೊತೆ ನಂಟಿರೋ ಶಂಕೆ ವ್ಯಕ್ತವಾಗ್ತಿದೆ. ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಒಂದನ್ನ ಆ ಸಚಿವರು ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ಸಚಿವರ ಜೊತೆ ನಂಟು, ವಜ್ರದ ನೆಕ್ಲೆಸ್ ಹಾಗೂ ವಹಿವಾಟಿನ ಬಗ್ಗೆ ಡಿಆರ್ಐ ತನಿಖೆ ಮಾಡ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾ ರಾವ್ಗೆ ಬಾಗಲಕೋಟೆಯ ಮುಧೋಳದ ನಂಟು ಕೂಡ ಇದೆ ಎನ್ನಲಾಗಿದೆ. ರನ್ಯಾ ಖಾತೆಗೆ ಮುಧೋಳ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಲಾಗಿದೆ ಎನ್ನಲಾಗಿದೆ. 2022ರ ಏಪ್ರಿಲ್ 27-28ರಲ್ಲಿ 10 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿರುವ ಮಾಹಿತಿ ಸಿಕ್ಕಿದೆ. ಇನ್ನು ಹಣ ವರ್ಗಾವಣೆ ವಿಚಾರದ ಬಗ್ಗೆ ಮಾತನಾಡಿದ ಬ್ಯಾಂಕ್ ಕಾರ್ಯದರ್ಶಿ ಶ್ರೀನಿವಾಸ್ ಕುಲಕರ್ಣಿ, ನಮ್ಮ ಬ್ಯಾಂಕ್ನಿಂದ ಯಾವುದೇ ಹಣ ವರ್ಗಾವಣೆ ಆಗಿಲ್ಲ.
ಓಂಕಾರ ಎನ್ನುವ ಬೇರೆ ಬ್ಯಾಂಕ್ನಿಂದ ವರ್ಗಾವಣೆ ಆಗಿರಬಹುದು. ನಮ್ಮ ಬ್ಯಾಂಕ್ ಖಾತೆಯಿಂದ ಅದಾಗಿಲ್ಲ ಅಂತ ಹೇಳಿದ್ರು. ರನ್ಯಾ ಕೇಸ್ನಲ್ಲಿ ಸಚಿವರಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ತನಿಖೆ ಮುಗಿಯದೆ ಯಾರ ಹೆಸರು ಹೇಳಲು ಬರಲ್ಲ. ದೇಶದಲ್ಲಿ ಸ್ಕೀಮು ಸ್ಕ್ಯಾಮು ಆಗೋವರೆಗೂ ಏನು ಗೊತ್ತಾಗಲ್ಲ. ಪ್ರೋಟೋಕಾಲ್ ಏನಾಗಿದೆ ಒಳಗೆ ಗೊತ್ತಿಲ್ಲ. ಒಳಗಡೆ ಗೋಲ್ಡ್ ಹೇಗೆ ಬಂತು, ಎಲ್ಲಿಂದ ಬಂತು, ಈ ಪ್ರಶ್ನೆಯನ್ನ ಕೇಂದ್ರಕ್ಕೆ ಕೇಳಬೇಕು. ಇಷ್ಟು ಗೋಲ್ಡ್ ಹೇಗೆ ಬಂತು? ಕೇಂದ್ರ ಸರ್ಕಾರ ಮಲಗಿತ್ತ? ಏರ್ಪೋರ್ಟ್ ಪ್ರಾಧಿಕಾರ ಕಸ್ಟಮ್ಸ್ ಏನ್ ಮಾಡ್ತಾ ಇದೆ? ಕೇಂದ್ರದ ಸಚಿವರು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾರಾ? ಇದರ ಬಗ್ಗೆ ಯಾರು ಉತ್ತರ ಕೊಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಿಜ್ವಾನ್ ಅರ್ಷದ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಈಗ ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಫಟಾಫಟ್ ನೋಡ್ತಾ ಹೋಗೋಣ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ ಸರ್ಕಾರಿ ಸಂಬಳವನ್ನ ನೀಡಲಾಗ್ತಿದೆ. ಅಧ್ಯಕ್ಷರು ಸದಸ್ಯರಿಗೆ ಸರ್ಕಾರ ಸಂಬಳ ನೀಡ್ತಿರೋದಕ್ಕೆ ವಿಪಕ್ಷಗಳು ಕಿಡಿಕಾರಿವೆ. ಸದನದಲ್ಲಿ ಈ ವಿಚಾರವನ್ನ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಪ್ರಸ್ತಾಪ ಮಾಡಿದ್ರು. ಗ್ಯಾರಂಟಿ ಅನುಷ್ಠಾನಕ್ಕೆ ಸರ್ಕಾರದಿಂದ ಸಂಬಳ ನೀಡ್ತಿರೋದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷದಿಂದ ಸಂಬಳ ನೀಡಿ ಸರ್ಕಾರದ ಹಣ ಯಾಕಂತ ಕೃಷ್ಣಪ್ಪ ಕಿಡಿಕಾರಿದ್ರು. ಇದೇ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್, ಸುನೀಲ್ ಕುಮಾರ್ ಕೂಡ ಧ್ವನಿಗೂಡಿಸಿದ್ರು. ರಾಜ್ಯದ ಜನರ ತೆರಿಗೆ ಹಣ ಕೊಡೋದು ಬೇಡ, ಕಾಂಗ್ರೆಸ್ನವರು ಭಿಕ್ಷೆ ಬೇಡಿ ದುಡ್ಡನ್ನ ಕೊಡಲಿ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ಸದನದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿಪಕ್ಷಗಳ ವಿರುದ್ಧ ಗುಡುಗಿದ್ರು. ನಾವು ಮಾಡಿರೋ ಕಾರ್ಯಕ್ರಮ ಸಹಿಸದೆ ಹೀಗೆ ಮಾತನಾಡ್ತೀರಲ್ವಾ? ಗ್ಯಾರಂಟಿ ಜನರಿಗೆ ತಲುಪುತ್ತಿದೆಯಾ ಇಲ್ವಾ ಅಂತ ತಿಳಿಯೋಕೆ ನಮ್ಮ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದೀವಿ. ರಾಜ್ಯದಲ್ಲಿ ಯಾವ ಸರ್ಕಾರವೂ ಬಂದು ಮನೆ ಹಾಳು ಮಾಡುವ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಅಶೋಕ್, ಸರ್ಕಾರದ ದುಡ್ಡು ತಗೊಂಡು ಪಾರ್ಟಿ ಕಾರ್ಯಕರ್ತರಿಗೆ ಕೊಡ್ತೀರಲ್ವಾ, ಇದು ಮನೆ ಹಾಳು ಕೆಲಸ ತಾನೆ ಅಂತ ಹೇಳಿದ್ರು. ಈ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಗದ್ದಲ, ಕೋಲಾಹಲ ನಡೆದಿದೆ. ಬಿಜೆಪಿಯಲ್ಲಿನ ಬಣ ಬಡಿದಾಟದ ವಿಚಾರದ ಬಗ್ಗೆ ಮಾತನಾಡಿದ ರಂಭಾಪುರಿ ಶ್ರೀ ಯಡಿಯೂರಪ್ಪ ರಾಜ್ಯದ ಪ್ರಶ್ನಾತೀತ ನಾಯಕ. ಈ ನಾಡಿನಲ್ಲಿ ವೀರಶೈವ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಅನುಕೂಲ ಆಗುವ ದೃಷ್ಟಿಯಿಂದ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಆದರೆ ಕೆಲವರು ಇದಕ್ಕೆ ಅಪಸ್ವರಗಳನ್ನ ಎತ್ತುತ್ತಿದ್ದಾರೆ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರ ಹಿಡಿಯಬಹುದು ಅಂತ ಸಲಹೆ ನೀಡಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಎತ್ತಿಕಟ್ಟಿ ಬಲಿಪಶು ಮಾಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿರುವಂತಹ ಅವರು, ನಾನು ಯತ್ನಾಳ್ ಚೆನ್ನಾಗಿದ್ದೆ, ಅವರ ಮೇಲೆ ಈಗಲೂ ಕೂಡ ಗೌರವ ಇದೆ. ಆದರೆ ಕೆಲವು ದುಷ್ಟಶಕ್ತಿಗಳು ನಮ್ಮನ್ನ ದೂರ ಮಾಡಿದ್ವು. ಯತ್ನಾಳ್ ನಮ್ಮ ಶತ್ರುವಲ್ಲ. ಕೆಲವು ದುಷ್ಟಶಕ್ತಿಗಳಿಂದ ಅವರು ಬಲಿಪಶು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಡಿಕೆಶಿ ನೀಡಿದ ನಟ್ಟು ಬೋಲ್ಟು ಹೇಳಿಕೆ ವಿವಾದ ಮುಗಿಯುವ ರೀತಿಯೇ ಕಾಣ್ತಾ ಇಲ್ಲ. ಡಿಕೆಶಿ ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಗೂಂಡಾ ಸರ್ಕಾರ ನಡೆಸುತ್ತಿದ್ದಾರೆ. ನಿಮ್ಮ ಮೇಕೆದಾಟು ನಡಿಗೆಗೆ ದರ್ಶನ್, ಸುದೀಪ್, ಯಶ್ ಎಲ್ಲರೂ ಬರ್ಬೇಕಿತ್ತ? ನಿಮ್ಮ ಪಕ್ಷದ ಅಡಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಶಿವರಾಜ್ ಕುಮಾರ್ ಬರ್ಬೇಕಿತ್ತ? ಚುನಾವಣೆ ಹತ್ರ ಬಂತು ಅಂತ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಅದಕ್ಕೆ ಕಲಾವಿದರು ಬರಬೇಕಿತ್ತ? ಕಾಂಗ್ರೆಸ್ ನಾಯಕರ ಫೋಟೋ ಬದಿಗಿಟ್ಟು ಹೋರಾಟವನ್ನ ಮಾಡಿ ನಾವು ಬಿಜೆಪಿ ಕಾರ್ಯಕರ್ತರು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದತ್ತ ಮತ್ತೆ ಮಾಜಿ ಸಚಿವ ಬಿ ಶ್ರೀರಾಮುಲು ಕಣ್ಣಿಟ್ಟಿದ್ದಾರೆ. ಬಳ್ಳಾರಿ ಬಿಟ್ಟು ಚಿತ್ರದುರ್ಗದ ಕ್ಷೇತ್ರಕ್ಕೆ ರಾಮುಲು ಸುತ್ತಾಟವನ್ನು ಆರಂಭಿಸಿದ್ದು, ರಾಯಪುರ ಗ್ರಾಮಕ್ಕೆ ಭೇಟಿ ನೀಡಿ ಕರ್ನಾಟಕ ಜಾನಪದ ಅಕಾಡೆಮಿ ಪುರಸ್ಕೃತ ಎಂ ಶ್ರೀನಿವಾಸ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಬಳಿಕ ತಾವು ಸಾರಿಗೆ ಸಚಿವರಾಗಿದ್ದಾಗ ಮಂಜೂರಾಗಿದ್ದ ಕೆಎಸ್ಆರ್ಟಿಸಿ ಡಿಪೋ ವೀಕ್ಷಣೆ ಮಾಡಿದರು. ಅಲ್ಲದೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ನೂತನ ಆಫೀಸ್ ಆರಂಭಕ್ಕೂ ಆಪ್ತರಿಗೆ ಸೂಚನೆಯನ್ನು ನೀಡಿದ್ದಾರಂತೆ.